ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ನಾವು ಎಂತ ಕಾಲದಲ್ಲಿ ಬದುಕ್ತಾ ಇದೀವಿ? ಅಭಿವೃದ್ಧಿ ಅಂದ್ರೆ ಕೇವಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋದಾ ಅಥವಾ ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಏನೇನೋ ಆರ್ಡರ್ ಮಾಡೋದಾ? ಇಂದು ಒಬ್ಬ ನಟ, ಅದು ಪ್ರತಿಭಾನ್ವಿತ ನಟ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದ್ರೆ ಅದು ಕೇವಲ ಅಗಲಿಕೆ ಅಲ್ಲ, ವಿಧಿಯಾಟವಲ್ಲ. ಇದು ನಮ್ಮ ವ್ಯವಸ್ಥೆ ನಮ್ಗೆ ಕೊಟ್ಟಿರುವಂತಹ ದೊಡ್ಡ ಪೆಟ್ಟು. ಹೌದು, ನಟ ದಿಲೀಪ್ ರಾಜ್ ಇವತ್ ನಮ್ಮೊಂದಿಗಿಲ್ಲ. ಬೆಳ್ಳಂಬೆಳಿಗ್ಗೆ ಎದೆನೋವು ಅಂತ ಎಚ್ಚರವಾದ ವ್ಯಕ್ತಿ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಶವವಾಗಿದ್ದು ಹೇಗೆ? 10 ನಿಮಿಷ ಬಿರಿಯಾನಿ ಡೆಲಿವರಿ ಕೊಡೋ ಈ ಬೆಂಗಳೂರಿನಲ್ಲಿ ಜೀವ ಉಳಿಸ್ಕೊಳ್ಳೋ ಚಿಕಿತ್ಸೆ ಸಿಗೋದಕ್ಕೆ 1 ಗಂಟೆ ಬೇಕಾಯ್ತಾ? ಬೆಳಗಿನ ಜಾವ ದಿಲೀಪ್ ರಾಜ್ ಎಚ್ಚರಗೊಳ್ತಾರೆ. ಪತ್ನಿಗೆ ಎದೆನೋವಿನ ಬಗ್ಗೆ ತಿಳಿಸ್ತಾರೆ. ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಅರಿತ ಪತ್ನಿ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೋತಾರೆ. ಆದ್ರೆ ವಿಧಿಯ ಕ್ರೌರ್ಯ ನೋಡಿ ಮೆಟ್ಟಿಲು ಇಳಿಯುವಾಗ್ಲೇ ದಿಲೀಪ್ ರಾಜ್ ಅವರು ಕುಸ್ತು ಬೀಳ್ತಾರೆ. ಆ ಕ್ಷಣದಲ್ಲಿ ಅಲ್ಲಿಗೆ ಬಂದ ಆಟೋ ಚಾಲಕ ಮತ್ತು ಸೆಕ್ಯೂರಿಟಿ ಗಾರ್ಡ್ ಮಾನವೀಯತೆಯನ್ನ ಮೆರೆದು ಬರೋಬ್ಬರಿ 15 ನಿಮಿಷಗಳ ಕಾಲ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಪ್ರಾಣ ಉಳಿಸಲು ಹೋರಾಟವನ್ನ ಮಾಡ್ತಾರೆ. ನಿಜವಾದ ನರಕ ಯಾತನೆ ಶುರುವಾಗಿದ್ದೆ ಅಲ್ಲಿಂದ. ಮೊದಲು ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ವೈದ್ಯರಿಲ್ಲ ಅಂತ ಹೇಳ್ತಾರೆ. ಸರಿ, ಸಮಯ ವ್ಯರ್ಥ ಮಾಡಬಾರ್ದು ಅಂತ ಉತ್ರಳ್ಳಿಯಲ್ಲಿರೋ ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೂ ಇದೇ ಕತೆ. ಎಮರ್ಜೆನ್ಸಿ ವಾರ್ಡ್ ಇದೆ, ಆದ್ರೆ ಡಾಕ್ಟರ್ ಇಲ್ಲ. ಕೊನೆಗೆ ಅಲ್ಲಿ ಇಲ್ಲಿ ಹಲ್ದಾಡಿ ಸಾಗರ್ ಆಸ್ಪತ್ರೆಗೆ ತಲುಪೋ ಅಷ್ಟರಲ್ಲಿ ಡಾಕ್ಟರ್ ಹೇಳೋದೊಂದೇ ಮಾತು, ಈಸ್ ನೋ ಮೋರ್ ಅಂತ. ಆ ಒಂದು ಗೋಲ್ಡನ್ ಅವರ್ ಸರಿಯಾಗಿ ಚಿಕಿತ್ಸೆ ಸಿಕ್ಕಿದ್ರೆ ಮೇ ಬಿ ದಿಲೀಪ್ ರಾಜ್ ಅವರು ಇವತ್ ನಮ್ಮೊಂದಿಗೆ ಇರ್ತಿದ್ರೋ ಏನೋ. ಸದ್ಯ ಈಗ ಕೇಳಿ ಬರ್ತಿರೋದು ಒಂದೇ ಪ್ರಶ್ನೆ, ನಮ್ ನಗರದಲ್ಲಿ, ಅದು ಇಂಥ ದೊಡ್ಡ ಬೆಂಗಳೂರು ಸಿಟಿಯಲ್ಲಿ 10 ನಿಮಿಷಕ್ಕೆ ಫುಡ್ ಸಿಗುತ್ತೆ. ಫುಡ್ಡು ಆ ಒಂದು ಕಂಪ್ನಿಗೆ ಅಥವಾ ಮನೆ ಬಾಗ್ಲಿಗೆ ಲೇಟ್ ಆದ್ರೆ ಕ್ಷಮೆ ಕೇಳ್ತಾರೆ. ಆದ್ರೆ ತುರ್ತು ಚಿಕಿತ್ಸೆ ಸಿಗೋದಕ್ಕೆ 1 ಗಂಟೆ ಬೇಕಾ? ಜನರ ಹಸಿವಿಗಿರೋ ಬೆಲೆ ಜೀವಕ್ಕಿಲ್ವಾ? ಪ್ರತಿಯೊಂದು ಏರಿಯಾದಲ್ಲೂ 100 ಆಸ್ಪತ್ರೆಗಳಿವೆ, ದೊಡ್ಡ ದೊಡ್ಡ ಬೋರ್ಡ್ಗಳಿವೆ. ಆ ಬೋರ್ಡ್ಗಳಲ್ಲಿ 24x7 ಅಂತ ಹಾಕಿರ್ತಾರೆ. ಆದ್ರೆ ಡಾಕ್ಟರ್ಸ್ ಇರೋದಿಲ್ಲ. ಎಮರ್ಜೆನ್ಸಿ ಬಂದಾಗ ವೈದ್ಯರು ಇರೋದಿಲ್ಲ. ಅಂದ್ರೆ ಆಗ ದೊಡ್ಡ ದೊಡ್ಡ ಕಟ್ಟಡಗಳು ಏನಕ್ಕೆ ಬೇಕು ಅಂತ, ಬೋರ್ಡ್ಗಳು ಏನಕ್ಕೆ ಬೇಕು ಅಂತ? ನಮ್ಗೆಲ್ಲ ಹೈಟೆಕ್ ಸಿಟಿ ಬೇಕು, ಮೆಟ್ರೋ ಬೇಕು, ಸ್ಮಾರ್ಟ್ ಸಿಟಿ ಅಂತ ಇರ್ಬೇಕು. ಆದ್ರೆ ಒಂದು ಜೀವ ಉಳಿಸ್ಕೊಳಕ್ ಆಗದೆ ಇರುವಂತಹ ಇಂಥ ಸಿಟಿ ಇಟ್ಕೊಂಡು ಏನ್ ಮಾಡ್ಬೇಕು? 10 ನಿಮಿಷಕ್ಕೆ ಬಿರಿಯಾನಿ ತಲುಪೋ ಕಂಪ್ನಿಗಳ ಹತ್ರ ಇರೋ ಟೆಕ್ನಾಲಜಿ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳ ಹತ್ರ ಯಾಕಿಲ್ಲ? ಡೆಲಿವರಿ ಬಾಯ್ಗಳು ಓಡೋ ಅಷ್ಟು ಸ್ಪೀಡ್ ಆಗಿ ಆಂಬ್ಯುಲೆನ್ಸ್ಗಳು ಯಾಕೆ ಆಸ್ಪತ್ರೆಯನ್ನ ತಲುಪೋದಿಲ್ಲ? ಪ್ರತಿಯೊಂದು ಏರಿಯಾದಲ್ಲೂ ಒಂದೊಂದು ಎಮರ್ಜೆನ್ಸಿ ಕ್ಲಿನಿಕ್ ಇರೋದಕ್ಕೆ ಯಾಕೆ ಸಾಧ್ಯವಿಲ್ಲ? ಒಬ್ಬ ಸೆಲೆಬ್ರಿಟಿಗೆ ಇಂಥ ಗತಿ ಬಂದ್ರೆ ಇನ್ನ ಬಡವರ ಕತೆ ಏನು? ರಸ್ತೆ ಬದಿಯಲ್ಲಿ ಬಿದ್ದು ಓಡಾಡೋ ಜನಸಾಮಾನ್ಯರ ಕತೆ ಏನು? ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ದಾರಿಯಲ್ಲಿ ಎಷ್ಟೋ ತಂದೆ ತಾಯಿಗಳು, ಎಷ್ಟೋ ಮಕ್ಕಳು ಪ್ರಾಣ ಬಿಟ್ಟಿರ್ತಾರೆ. ಬೆಂಗಳೂರು ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಳ್ಳೋ ಟ್ರಾಫಿಕ್ ಸೌಂಡ್ಗೆ ನಮ್ಗೇನು ಕೇಳಿಸೋದೇ ಇಲ್ವಾ? ಅಥವಾ ಕೇಳಿಸಿದ್ರು ಕೂಡ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನಾಗ್ತೀವ? ಫುಡ್ ಡೆಲಿವರಿಗಿಂತ ಪ್ರಾಣ ಡೆಲಿವರಿ ಅನ್ನೋದು ಮುಖ್ಯ ಅಂತ ನಮ್ ಸಿಸ್ಟಮ್ಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ನಮ್ ಸರ್ಕಾರ ಕೋಟಿ ಸುರಿದು ಫ್ಲೈಓವರ್ ಅನ್ನ ಕಟ್ಟಿಸ್ತಾರೆ. ಆದ್ರೆ ಅಲ್ಲಿ ಆಂಬ್ಯುಲೆನ್ಸ್ಗೆ ಹೋಗೋದಕ್ಕೆ ಆಗಲ್ಲ ಅಂದ್ಮೇಲೆ ಅಂತ ಸಿಮೆಂಟ್ ಕಾಂಕ್ರೀಟ್ ಆದ್ರೂ ಏನಕ್ಕೆ ಬೇಕು? ಇಂಥ ಪರಿಸ್ಥಿತಿಯಲ್ಲಿ ನಮ್ ಜನ ಎಲ್ಲಿಗೆ ಹೋಗ್ತಾರೆ? ನೆನ್ಪಿಡಿ, ಮುಂದಿನ ಸಾರಿ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಸೈರನ್ ಏನಾದ್ರು ಕೇಳಿಸಿದ್ರೆ ದಯವಿಟ್ಟು ನಿಮ್ಮ ಫುಡ್ ಡೆಲಿವರಿಗಿಂತ 1,00,000 ಪಟ್ಟು ಮುಖ್ಯ ಅನ್ನೋದನ್ನ ಮರಿಬೇಡಿ. ನೀವು ಕೊಡೋ ಜಾಗ ಇನ್ನೊಬ್ಬರ ಮನೆ ಮಗನೋ ಅಥವಾ ಮಗಳನ್ನೋ ಉಳಿಸ್ಬೋದು. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ.